ನನ್ನ ಮುಖ ನೋಡಿಕೊಂಡು ನನಗೆ ಒಂಥರ ನಗು ಬರೋದಿಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಇಷ್ಟ ಆದರೆ ಒಂದು ಲೈಕ್ ಮಾಡಿದರೆ ನನಗೆ ಅಷ್ಟೇ ಸಾಕು. ಅದೇ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಎಷ್ಟೇ ಬ್ಯುಸಿ ಇದ್ದರೂ ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗಾದ್ರೂ ವಿಡಿಯೋ ಮಾಡೋಕೆ ಇನ್ನೂ ನನಗೆ ಮೋಟಿವೇಶನ್ ಸಿಗ್ತೈತಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈಗ ಟೈಮ್ ಬಂದು 12 ಗಂಟೆ ಆಗೈತೆ ಆಲ್ರೆಡಿ. ಇನ್ನು ನಂದು ಸ್ನಾನ ಇಲ್ಲ, ಆದಿತ್ಯಂದು ಸ್ನಾನ ಇಲ್ಲ. ನಾಳೆ ನಾಷ್ಟಕ್ಕೆ ದೋಸೆ ಅಥವಾ ಪಡ್ಡು ಮಾಡ್ಬೇಕಂತೇಳಿ ಈಗ ಅಕ್ಕಿನ ನೆನೆ ಹಾಕಿದೆ. ಈಗ ನೆನೆ ಹಾಕಿದೆ ಅಕ್ಕಿನ. ನೋಡಿರಿ, ಇಲ್ಲಿ ಅಕ್ಕಿ ನೆನೆ ಹಾಕಿದ್ದೀನಿ. ಇಲ್ಲಿ ಉದ್ದಿನ ಬೇಳೆನೂ ತೊಳೆದು ನೆನೆ ಹಾಕಿದ್ದೀನಿ. ಇನ್ನು ನೈಟ್ ಮಿಕ್ಸಿಲಿ ಅದನ್ನು ರುಬ್ಕೋತೀನಲ್ಲ, ಆವಾಗಲೇ ಸ್ವಲ್ಪ ಅವಲಕ್ಕಿ ನೆನೆ ಹಾಕಿ ಅದ್ರ ಜೊತೆನ ಮಿಕ್ಸ್ ಮಾಡಿ ರುಬ್ಬಿ ಹಾಕಿಬಿಡ್ತೀನಿ ಅಷ್ಟೇ. ಮತ್ತು ಅದು ಬಿಟ್ಟರೆ ಮತ್ತೇನು ನಾನು ಅದಕ್ಕೇನು ಹಾಕೋಂಗಿಲ್ಲ, ಇಷ್ಟೇ. ನಾಳೆ ನಾಷ್ಟ ಏನು ಮಾಡಬೇಕು ಅನ್ನೋದು ಟೆನ್ಷನ್ ಈಗ ಹೋಯ್ತು. ಯಾಕಂದರೆ ನಾಳೆ ಏನು ಮಾಡಬೇಕು ಡೈಲಿ ದಿನ ನಾಷ್ಟ ಏನು ಮಾಡಬೇಕು ಅನ್ನೋದೇ ನಮ್ಮ ಚಿಂತೆ. ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ಉಪ್ಪಿಟ್ಟು. ಓಕೆ, ಬರ್ರಿ. ಆದಿತ್ಯ ಹೊರಗೆ ಅವನಿಗೆ ಆಟಿಕೆ ಸಾಮಾನು ಕೊಟ್ಟು ಕೂಡ್ಸೀನಿ. ಅದಕ್ಕೆ ಕೂತ್ಕೊಂಡನ. ಒಂದು 5 ನಿಮಿಷ ಅಷ್ಟೇ ಅವ್ನು ಕೂತ್ಕೊಳ್ಳೋದು. ಇಲ್ಲಾಂದ್ರೆ ನಾನು ಹಿಂದಿಂದನೇ ಬರೋದು, ಸುತ್ತಾಡೋದು. ನಾನು ಏನು ಕೆಲಸ ಮಾಡಿದ್ರು ಮಾಡಿಸೇ ಕೊಡಲ್ಲ ಅವನು. ನಾನು ಹಿಂದಿಂದೇ ಬರೋದು. ನಾನು ಇಲ್ಲಿ ಏನಾರ ಅಡುಗೆ ಮಾಡುವಾಗ ಹಿಂದೆ ಬಂದು ನನ್ನ ಬಂದ ನೋಡಿ. ಏನಪ್ಪು ಏನು ನೋಡ್ರಿ, 1 ನಿಮಿಷ ನಾನು ಎಲ್ಲಿ ಹೋಗಬಾರ್ದು. ಹಿಂಗಾಗಿ ಸ್ವಲ್ಪ ವಿಡಿಯೋ ಮಾಡೋಕೆ ಭಾಳ ಕಷ್ಟ ಅನಿಸ್ತೈತಿ. ಯಾಕಂದ್ರೆ ಮಾಡೋಕ್ಕೆ ಬಿಡಲ್ಲ ಅವನು. ನನಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗೆಲ್ಲ ನಾನು ಮಾಡ್ತಿರ್ತೀನಿ. ನೋಡ್ರಿ, ಈಗ ಅದು ಚಾಕ್ಲೇಟ್ ಅವನಿಗೆ ಮೊದಲೇ ನಾನು ಚಾಕ್ಲೇಟ್ ಎಲ್ಲ ಕೊಡಲ್ಲ, ಅಲ್ಲೆಲ್ಲ ಹುಳ ತಿಂತಾವಂಥೇಳಿ. ನನಗೆ ಏನೋ ಅದು ಭಯ, ಆ ಥರ ಚಾಕ್ಲೇಟ್ ಎಲ್ಲ ತಿನ್ನಿಸಿದ್ವಿ. ಯಾಕಂದರೆ ಎಷ್ಟೋ ಮಕ್ಕಳನ್ನೆಲ್ಲ ನಾನು ನೋಡೀನಿ, ಪಾಪ ಅವೆಲ್ಲ ಹಲ್ಲಿದು ಆಗಿ ಪಾಪ ಭಾಳ ಪ್ರಾಬ್ಲಮ್ಸ್ ಆಕ್ಕವು. ಅವೆಲ್ಲ ಪಾಪ ಚಿಕ್ಕ ಮಕ್ಕಳಿದ್ದಾಗೆ ಅವು ಹಲ್ಲೆಲ್ಲ ಇದು ಆಗಿಬಿಡ್ತಾವೆ. ಅದಕ್ಕೋಸ್ಕರನೇ ನಾನು ಚಾಕ್ಲೇಟಿಂದ ದೂರನೇ ಇಡ್ತೀನಿ. ಚಾಕ್ಲೇಟೆಲ್ಲ ನಾನು ತಿನ್ನಲ್ಲ, ನಾವು ತಿನ್ನಂಗಿಲ್ಲ ಚಾಕ್ಲೇಟೆಲ್ಲ. ನಮಗೆ ಅಷ್ಟು ಚಾಕ್ಲೇಟೆಲ್ಲ ಇಷ್ಟನೇ ಆಗಲ್ಲ, ನಾವು ತಿನ್ನೋದೇ ಇಲ್ಲ. ಏನೋ ಯಾವಾಗಲೂ ಒಂದು ಸರಿ ಅಪರೂಪಕ್ಕಷ್ಟೇ. ರಾಜು ಅವರು ಮೊನ್ನೆ ಬರುವಾಗ ಏನೋ ಅವರು ಚಾಕ್ಲೇಟೆಲ್ಲ ತರಲ್ಲ, ಮೊನ್ನೆ ತಂದಿದ್ರು. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅಂದ್ರೆ ಸುಮ್ಮನೆ ಆಡ್ತಾನಂಥೇಳಿ ಕವರ್ ಏನು ಓಪನ್ ಮಾಡ್ಲಾರೇ ಆಡಕ್ಕಂಥೇಳಿ ಆಗಲೇ ಕೊಟ್ಟೀನಿ. ಆಡ್ತಾನಂಥೇಳಿ ಕೊಟ್ಟೀನಿ. ಅದನ್ನೇನು ಮಾಡ್ಯಾನ, ಅದನ್ನ ಹೆಂಗೆ ಓಪನ್ ಮಾಡ್ಯಾನೋ ನಮಗಂತೂ ಗೊತ್ತಿಲ್ಲ. ಅದನ್ನ ಓಪನ್ ಮಾಡಿ ಒಂದು ಫುಲ್ ಚಾಕ್ಲೇಟ್ ತಿಂದು ಅವನ ಬಟ್ಟೆ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ಕೊಂಡ. ನೋಡ್ರಿ ಬಟ್ಟೆ, ಬಾಯಿ ಎಲ್ಲ ಫುಲ್ ಮಾಡ್ಕೊಂಡಿದ್ದ. ಇವಾಗ ಎಲ್ಲ ತೊಳೆದೀನಿ. ನೋಡ್ರಿ, ನಾನು ಅದು ತಿಂದಿದ್ದು ನೋಡಿ ಸಿಟ್ಟು ಬಂದು, ತಿಂತೀನಿ ಇನ್ನೊಮ್ಮೆ ಚಾಕ್ಲೇಟ್ ಆತನ. ನೋ ಮಮ್ಮ ಆತ, ನೋ ಮಮ್ಮ ಅಂತ ಹೇಳ್ತಾನ. ಈಗ ನೋಡ್ರಿ, ತಿಂತೇನೆ ಇನ್ನೊಮ್ಮೆ ಚಾಕ್ಲೇಟ್, ಇನ್ನೊಮ್ಮೆ ಚಾಕ್ಲೇಟ ತಿನ್ನಬಾರ್ದು. ಚಾಕ್ಲೇಟ್ ತಿನ್ನಬಾರ್ದು, ತಿನ್ನಬಾರ್ದು, ಹೊಟ್ಟೆ ಚಾಕ್ಲೇಟ್ ತಿನ್ನಬಾರ್ದು. ಯಾವುದು ತಿಂದಾನಂಥೇಳಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಫುಲ್ ಒಂದು ದೊಡ್ಡ ಚಾಕ್ಲೇಟ್ ಫುಲ್ ಒಬ್ಬನೇ ತಿಂದಾನ. ತೋರಿಸ್ತೀನಿ ನೋಡ್ರಿ. ಇದೊಂದು ಫುಲ್ ತಿಂದಾನ. ಇದು ನಂದಿನಿ ಗುಡ್ ಲೈಫ್ ಚಾಕ್ಲೇಟ್. ಇದು ರಾಜು ಅವರೇ ಮಾಡ್ತಾರೆ ಇದನ್ನು, ಏಜೆನ್ಸಿ. ಇದು ನಮ್ಮದೇ ಪ್ರಾಡಕ್ಟ್. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಯಾರ ನಮ್ಮ ಮನೆ ಹತ್ರ, ಅದಕ್ಕೆ ಇದು ಸೌಂಡ್ ನಿಮ್ಗೆ ಕೇಳಿಸತೈತಿ. ಓಕೆ, ಅವನಿಗೆ ನೋಡ್ರಿ ಇಲ್ಲೆಲ್ಲ ಹೊಲ್ಸು ಮಾಡ್ಕೊಂಡಾನ. ಈಗ ಸ್ನಾನ ಮಾಡಿಸ್ಲೇಬೇಕು ಅವಂಗೆ. ಈಗ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಅದೆಲ್ಲ ಆದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾರಿಗೆ ಚಾಕ್ಲೇಟ್ ತಿನ್ನಬಾರ್ದು ಅಂತೇಳು, ಯಾರೂ ತಿನ್ನಬೇಡ್ರಿ ಚಾಕ್ಲೇಟ ಅಂತೇಳಿ.
ಓಕೆ ಫ್ರೆಂಡ್ಸ್, ಅವನಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಅವ್ರ ಅಜ್ಜಿ ಬಂದಿದ್ದರು. ಅವ್ರ ಅಜ್ಜಿ ಜೊತೆ ಇಲ್ಲೇ ಹೊರಗೆ ಹೋದ. ಇಲ್ಲೇ ಆಟ ಆಡ್ಸಕ್ಕಂತೇಳಿ ಕರ್ಕೊಂಡು ಹೋದರು. ಆಟ ಆಡಿಕೊಂಡು ಮತ್ತು ವಾಪಸ್ ಬರ್ತಾನೆ. ಅದಕ್ಕೆ ಅವನು ಹೋದ್ಮೇಲೆ ಬೇಳೆನ ವಿಜಿಲ್ ಹಾಕ್ಸಿ ಇಟ್ಟಿದ್ದೆ. ಅದನ್ನ ಈಗ ಒಗ್ಗರಣೆ ಕೊಟ್ಟೀನಿ. ಸಾಂಬಾರು ಆಯಿತು ನೋಡಿರಿ. ಓಕೆ, ಅದು ಸಾಂಬಾರು ರೆಡಿ ಆಯಿತು. ಇದನ್ನು ಆಫ್ ಮಾಡ್ತೀನಿ. ಇಲ್ಲಿ ಆದಿತ್ಯ ನೋಡ್ರಿ, ಸಾಮಾನೆಲ್ಲ ಅವನ ಆಟಿಕೆ ಸಾಮಾನು ಹೆಂಗೆಲ್ಲ ಮಾಡ್ಯಾನ ನೋಡ್ರಿ. ನೀವು ಈಗ ಎಲ್ಲೆಲ್ಲಿ ಏನೇನೆಲ್ಲ ಬಿಸಾಕ್ಯಾನ. ಯಪ್ಪ ನೋಡ್ರಿ, ಈ ಗಾಡಿ ನೋಡ್ರಿ ಹೆಂಗೆ ಹೋಗದ ಅವಂದು ಎಲ್ಲ ನೋಡ್ರಿ. ಇನ್ನೂ ಸಾಮಾನು ಎಲ್ಲೆಲ್ಲೋ ಬಿದ್ದವು. ಈಗ ಕಿಚನ್ದಾಗ ಒಂದಿಷ್ಟು ಸಾಮಾನು ಬಿದ್ದವು, ಎಲ್ಲೆಲ್ಲೋ ಒಗೆದ್ಬಿಟ್ಟಾನೆ. ಇದನ್ನೆಲ್ಲ ಈಗ ಎಲ್ಲ ಹಾಕಿಟ್ಟು ಎಲ್ಲ ಕ್ಲೀನ್ ಮಾಡಿಡ್ಬೇಕೀಗ ನೋಡ್ರಿ. ಯಪ್ಪ, ನಂದಿನ್ನ ತಲೆ ಬಾಚಿಲ್ಲ, ಏನಿಲ್ಲ, ಸ್ನಾನ ಇಲ್ಲ ನೋಡ್ರಿ ಹೆಂಗೆ ಕಾಣತ್ತಿ. ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಬಿಡ್ರಿ. ಎಲ್ಲ ವಿಡಿಯೋದಾಗೂ ನಾನು ಆಲ್ಮೋಸ್ಟ್ ಇದೇ ಥರನೇ ಕೂದಲನ್ನ ಕಟ್ಟಿಬಿಟ್ಟಿರ್ತೀನಿ. ಇದೇ ಥರನೇ ಎಲ್ಲ ವೀಡಿಯೋಸು ನಂದು ಇದೇ ಥರನೇ ಅದಾವೆ. ಯಾಕಂದ್ರೆ ನಮ್ಮ ಮನ್ಯಾಗ ಹೆಂಗಿರ್ತೀನಿ, ನನ್ನ ಡೈಲಿ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ನಂಗೆ ಅದನ್ನೇ ನಾನು ತೋರ್ಸೋಕೆ ಇಷ್ಟಪಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕೂದಲನ್ನ ಸರಿ ಮಾಡ್ಕೊಂಡ್ಬಿಡ್ತೀನಿ. ನನಗೆ ನನ್ನ ಮುಖ ನೋಡಿಕೊಂಡು ನನಗೆ ಒಂಥರ ನಗು ಬರತೈತಿ. ನೋಡೋರಿಗಾದ್ರೂ ಒಂದು ಸ್ವಲ್ಪ ಚಲೋ ಕಾಣಲಿ ಅಂತ ಹೇಳಿ ಅಷ್ಟೇ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದ್ರೆ ನಾನು ಎಡಿಟ್ ಮಾಡೋಕ್ಕೆ ಆಗಲಿಲ್ಲ. ನಿನ್ನೆ ಒಂದೊಂದು ದಿನ ಹಿಂಗೆ ಆಗಿಬಿಡ್ತೈತಿ. ಯಾಕಂದ್ರೆ ಆದಿತ್ಯ ಒಂದೊಂದು ದಿನ ಭಾಳ ಕಿರಿಕಿರಿ ಮಾಡ್ತಿರ್ತಾನೆ, ಎಡಿಟೆಲ್ಲ ಮಾಡೋಕ್ಕಾಗಲ್ಲ. ವಿಡಿಯೋ ಎಲ್ಲ ಹೆಂಗಾದ್ರೂ ಟ್ರೈಪಾಡ್ಗೆ ಹಾಕಿ ಮತ್ತು ಏನೋ ಒಂದು ವಿಡಿಯೋನ ಹೆಂಗೋ ಮಾಡಿಬಿಡ್ಬೋದು. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಂದ್ರೆ ಅದು ಭಾಳ ಕಷ್ಟ ಆಕೈತಿ. ನನಗಂತೂ ಭಾಳ ಕಷ್ಟನೇ ಅದು. ಅದನ್ನ ನೋಡಿಕೊಂಡು ಎಲ್ಲ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಕೈತಿ. ನಂದೆಷ್ಟು ಬ್ಯುಸಿ ರೂಟೀನ್ ಇದ್ರೂ ನಿಮಗೋಸ್ಕರ ನಾನು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮಗೋಸ್ಕರ ಇಷ್ಟಪಟ್ಟು ನೋಡ್ತೀರಿ ಅಂತ ಅಂದ್ಕೊಂಡು ನಾನು ವಿಡಿಯೋಸ್ನ ಆದಷ್ಟು ಡೈಲಿ ಹಾಕೋಕ್ಕಾಗದಿದ್ರೂ ಒಂದಿನ ಬಿಟ್ಟು ಇನ್ನೂ ಒಂದಿನ ಬಿಟ್ಟು ಒಂದಿನ ಆದ್ರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ಏನಿಲ್ಲ, ನೀವು ಒಂದು ಸಬ್ಸ್ಕ್ರೈಬ್ ಇಷ್ಟ ಆದರೆ ಒಂದು ಲೈಕ್ ಮಾಡಿದರೆ ನನಗೆ ಅಷ್ಟೇ ಸಾಕು. ಅದೇ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಎಷ್ಟೇ ಬ್ಯುಸಿ ಇದ್ದರೂ ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗಾದ್ರೂ ವಿಡಿಯೋ ಮಾಡೋಕ್ಕೆ ಇನ್ನೂ ನನಗೆ ಮೋಟಿವೇಶನ್ ಸಿಗ್ತೈತಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆ, ಜಾಸ್ತಿ ಎಲ್ಲ ಮಾತಾಡೋದು ಬೇಡ, ಸಾಕಿಷ್ಟೇ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬರ್ರಿ, ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಅವನು ಬರ್ತಾನೆ, ಅವನು ಬರೋಷ್ಟರೊಳಗೆ ನನ್ನ ಕೆಲಸನ ಮುಗಿಸ್ಕೋತೀನಿ. ಈಗ ತಲೆ ಬಾಚ್ಕೊಳತ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಸ್ವಲ್ಪ ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಒಂದು ಹನಿ ಮೇಲೆ ಬೋಟ್ ಇಟ್ಕೊಂಡ್ರೆ ಮುಗೀತು. ಇಷ್ಟೇ ನಂದು ಸ್ಕಿನ್ ಕೇರ್. ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಇದು ಬಿಟ್ಟು ಮತ್ತು ಬೇರೆ ಏನು ನಾನು ಯೂಸ್ ಮಾಡಲ್ಲ.
ನಾನು ಏನು ಯೂಸ್ ಮಾಡ್ತೀನಿ ನಿಮ್ಗೆ ಅದನ್ನೇ ತೋರಿಸ್ತೀನಿ. ನಾನು ಒಂದು ವರ್ಷದಿಂದನೂ ನಾನು ಇದನ್ನೇ ಫಾಲೋ ಮಾಡತ್ತೀನಿ. ನೋಡಿರಿ ಎಷ್ಟು ಗ್ಲೋಯಿಂಗಾಗಿ ಕಾಣಿಸತ್ತ ಸ್ಕಿನ್. ಅದಕ್ಕೆ ಕಾರಣ ಈ ಸಿರಮೇ. ಸೂಪರ್ ಅಂದ್ರೆ ಸೂಪರ್ ಐತಿ. ಓಕೆ, ಅದೆಲ್ಲ ಆದಮೇಲೆ ಇದು ಮತ್ತೆ ಈವ್ನಿಂಗ್ ಬೆಳಿಗ್ಗೆ ಏನೋ ದೋಸೆಗೆಲ್ಲ ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ, ಅದನ್ನೆಲ್ಲ ಸೋಸ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕಂಥೇಳಿ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಇವಾಗ ಅಕ್ಕಿನ ರುಬ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕಡೆ ಆದಿತ್ಯಗೂ ಆಟಿಕೆ ಸಾಮಾನು ಕೊಟ್ಟು ಕೂಡಿಸಿದ್ದೆ. ಹಾಗೆ ಅವನು ಕಿರ್ಚಾಡೋದು ಕರೀದು ಆ ಥರನೇ ಮಾಡತ್ತಿದ್ದ. ಹಂಗೆ ಅವನ ಕಡೆನೂ ನೋಡ್ಕೊತಾನೆ ಅಕ್ಕಿನ ರುಬ್ಕೊಳತ್ತೀನಿ. ನಾನು ಅಕ್ಕಿನ ರುಬ್ಕೊಂಡಾದ್ಮೇಲೆ ಆವಾಗಲೇ ನೈಟೇ ನಾನು ಸೋಡಾ ಪುಡಿ ಆ ಥರ ಎಲ್ಲ ಏನೂ ಹಾಕಿಡಲ್ಲ. ನಶಿಕ್ನಾಗ 5 ಗಂಟೆಗೆಲ್ಲ ನನಗೆ ಎಚ್ಚರಾಗಿ ಆಕೈತಿ. ಯಾಕಂದ್ರೆ ಆದಿತ್ಯ ನೈಟೆಲ್ಲ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಅವಾಗ ನಾನು ಎದ್ದೇಳ್ತಿರ್ತೀನಿ. ಅವಾಗ ಬಂದು ಸ್ವಲ್ಪ ಸೋಡಾ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಬೆಳಗ್ಗೆ ಉಪ್ಪನ್ನ ಸೇರಿಸ್ಕೊತೀನಿ. ಓಕೆ, ಅಕ್ಕಿ ಎಲ್ಲ ರುಬ್ಕೊಳತ್ತಿದ್ದೆ. ಒಂದು 2-3 ಟ್ರಿಪ್ ರುಬ್ಕೊಂಡೆ. ಅಷ್ಟೊತ್ತಿಗೆ ರಾಜು ಅವ್ರು ಬಂದರು. ಬ್ರೆಡ್ಡು ಮತ್ತು ಮಾಮೂಲಿ ಯಾವಾಗಲಾದರೂ ತರ್ತಾರಲ್ಲ ಕೇಕ್, ಹನಿ ಕೇಕ್, ಪ್ಲೇನ್ ಕೇಕ್ ಈ ಥರ ತೊಗೊಂಡು ಬಂದಿದ್ದರು. ಅದೆಲ್ಲ ಆದಮೇಲೆ ಒಂದು 2-3 ಟ್ರಿಪ್ಪ ಅಕ್ಕಿನ ಹಾಕಿದೆ. ಅಷ್ಟೊತ್ತಿಗೆ ಅದು ಏನಾಯ್ತಂತ ಗೊತ್ತಿಲ್ಲ, ಮಿಕ್ಸಿ ಸಡನ್ನಾಗಿ ಆಫ್ ಆಗಿ ಹೋಯಿತು. ನೋಡಿದೆ, ಚೆಕ್ ಮಾಡಿ ಅದು ಆನ್ ಆಗಲೇ ಇಲ್ಲ. ಮತ್ತು ಇರಲಿ ಬಿಡು ಅಂತ ಅನ್ಕೊಂಡು ಏನು ಮಾಡೋದು ಅಂಥೇಳಿ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನಗೆ ನೆನಪಾಯ್ತು, ರಾಜು ಅವರಿಗೆ ಮೀಟಿಂಗ್ ಕರೆದಿದ್ರು ಹುಬ್ಳಿಗೆ ಒಂದು 15 ದಿನದ ಹಿಂದೆ. ಆವಾಗ ಹುಬ್ಳಿಗೆ ಮೀಟಿಂಗ್ ಹೋದಾಗ ಅವರಿಗೆ ಈ ಮಿಕ್ಸಿನ ಗಿಫ್ಟಾಗಿ ಕೊಟ್ಟಿದ್ದರು. ಚಿಕ್ಕದಾಗಿ ಕ್ಯೂಟಾಗೈತಿ ಮಿಕ್ಸಿ, ಭಾರಿ ಸೂಪರಾಗೈತಿ. ಫಿಜಿಯಾನ್ ಕಂಪ್ನಿದೆ, ಒಳ್ಳೆ ಕಂಪ್ನಿದೆ ಐತಿ. ಅದಕ್ಕೆ ಮತ್ತು ಅದು ಸಡನ್ನಾಗಿ ನೆನಪಾಯಿತು. ಮತ್ತು ಅದನ್ನ ಯೂಸ್ ಮಾಡಿದೆ. ಮತ್ತು ಎಲ್ಲ ಹಾಕ್ಕೊಂಡು ಕಂಪ್ಲೀಟಾಗಿ ಹಾಕಿಬಿಟ್ಟೆ. ಅದೆಲ್ಲ ಆಯಿತು. ಓಕೆ, ಇಷ್ಟ ಆಗೈತೆ ನೋಡಿರಿ. ಅದು ನಾಳೆ ಸ್ವಲ್ಪ ಸೋಡಾ ಪುಡಿ ಈ ಥರ ಏನಾರ ಹಾಕಿದ್ಮೇಲೆ ಸ್ವಲ್ಪ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತೈತಿ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್.